ಇನ್ನು ಅಶೋಕ್ ಖೇಣಿ ಕಾಂಗ್ರೆಸ್ ಸೇರ್ಪಡೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬಿಜೆಪಿ ಮುಖಂಡ ಸುರೇಶ್ ಕುಮಾರ್ ವ್ಯಂಗ್ಯವನ್ನ ಮಾಡಿದ್ದಾರೆ. ಅಶೋಕ್ ಖೇಣಿ ಕಾಂಗ್ರೆಸ್ಗೆ ಸೇರಿರೋದು ಸೋ ನೈಸ್ ಅನ್ನುವಂತ ನಿಟ್ಟಿನಲ್ಲಿ ಇದೀಗ ಸುರೇಶ್ ಕುಮಾರ್ ವ್ಯಂಗ್ಯವನ್ನ ಆಡಿದ್ದಾರೆ. ಹಾಗಿದ್ರೆ ಸುರೇಶ್ ಕುಮಾರ್ ಏನ್ ಹೇಳಿದ್ದಾರೆ ಕೇಳೋಣ ಬನ್ನಿ. ಕಾಂಗ್ರೆಸ್ ಪಕ್ಷ ಹೊಸ ಡಿಟರ್ಜೆಂಟ್ ಪೌಡರ್ ಮಾರುಕಟ್ಟೆಗೆ ತಂದವ್ರ ರೀತಿ ವರ್ತಿಸ್ತಾ ಇದ್ದಾರೆ. ಯಾರ್ಯಾರು ವಿರೋಧ ಪಕ್ಷದಲ್ಲಿದ್ದಾಗ ಅವ್ರನ್ನ ಜೈಲು ಹಕ್ಕಿಗಳು ಅಂತ ಇವರು ಟೀಕೆ ಮಾಡ್ತಾರೆ. ತಮ್ಮ ಪಕ್ಷಕ್ಕೆ ಸೇರಿದ ತಕ್ಷಣ ಅವರು ಬಹಳ ಒಳ್ಳೆ ರಾಜಕಾರಣಿಗಳು, ಒಳ್ಳೆ ರಾಜಕೀಯ ನಾಯಕರಾಗ್ಬಿಡ್ತಾರೆ. ಅದೇ ಸಾಲಿಗೆ ಇವತ್ತು ಇನ್ನೊಬ್ರು ಮಹಾಪುರುಷನ್ನ ತಮ್ಮ ಪಕ್ಷಕ್ಕೆ ಇವತ್ತು ಸೇರಿಸ್ಕೊಳ್ತಾ ಇದ್ದಾರೆ. ಅಶೋಕ್ ಖೇಣಿ ಅವರು ಕಾಂಗ್ರೆಸ್ ಪಕ್ಷವನ್ನ ಸೇರಿದ್ದಾರೆ. ಕಾಂಗ್ರೆಸ್ ಪಕ್ಷಕ್ಕೆ ಅಶೋಕ್ ಖೇಣಿ ಅವರ ಕಾಂಗ್ರೆಸ್ ನಾಯಕರು ಬರ ಮಾಡಿಕೊಂಡಿದ್ದಾರೆ. ಇಂತಹ ವಿಮುಖ ನೀತಿಯನ್ನ, ಡಬಲ್ ಸ್ಟ್ಯಾಂಡರ್ಡ್ ಅನ್ನ ಯಾವ ರಾಜಕೀಯ ಪಕ್ಷನೂ ಕೂಡ ತೋರಿಸಿರಲಿಲ್ಲ. ಕಾಂಗ್ರೆಸ್ ಪಕ್ಷಕ್ಕೆ ಇವತ್ತು ಹಸಿವಾಗಿದೆ. ಆ ಹಸಿವನ್ನ ನೀಗಿಸ್ಕೊಳ್ಳೋ ಪ್ರಯತ್ನವನ್ನ ಈ ರೀತಿ ವ್ಯಕ್ತಿಗಳನ್ನೆಲ್ಲ ಇವತ್ತು ಸೇರಿಸ್ಕೊಳ್ತಾ ಇದೆ. ನನಗೆ ಒಂದು ನಗು ಬರುತ್ತೆ. ಇನ್ನ ಕನ್ನಡ ಮಕ್ಕಳ ಪಕ್ಷದ ಮಕ್ಕಳು ಅನಾಥರಾಗ್ತಾರಲ್ಲ ಅಂತ, ಆ ಮಕ್ಕಳನ್ನೆಲ್ಲ ಬಿಟ್ಬಿಟ್ಟು ಅಶೋಕ್ ಖೇಣಿ ಕಾಂಗ್ರೆಸ್ ಸೇರಿದ್ರಲ್ಲ ಅಂತ. ಕಾಂಗ್ರೆಸ್ ಪಕ್ಷ ಇವತ್ತು ಮಾಡಿರೋದು ಕರ್ನಾಟಕ ವಿರೋಧಿ ನೀತಿ, ಕರ್ನಾಟಕ ಜನರ ವಿರೋಧಿ ನಡೆ. ಯಾರ್ಯಾರನ್ನ ಕಣ್ಣೀರಲ್ಲಿ ಕೈ ತೋರಿಸ್ತಾ ಇದ್ರು ಅಶೋಕ್ ಖೇಣಿ